ಕುಂಭ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ಈ ದಿನ ಸಾಮಾನ್ಯ ದಿನಗಳಂತೆ ಖಂಡಿತವಾಗಿಯೂ ಕಾಣಿಸುತ್ತಿಲ್ಲ. ಇಂದಿನ ಈ ಸುದ್ದಿಯನ್ನು ಕೇಳಿದ ನಂತರ ನಿಮ್ಮ ಮನಸ್ಸಿನಲ್ಲಿ ಹಲವು ರೀತಿಯ ಆಲೋಚನೆಗಳು ಬರಲು ಪ್ರಾರಂಭಿಸಬಹುದು. ಏಕೆಂದರೆ ಇಲ್ಲಿ ಸೃಷ್ಟಿಯಾಗುತ್ತಿರುವ ಸುದ್ದಿಗಳು ಯಾವುದೇ ಸಾಮಾನ್ಯ ಘಟನೆಯತ್ತ ಅಲ್ಲ, ಬದಲಾಗಿ ನೀವು ಸುದೀರ್ಘ ಸಮಯದಿಂದ ಕಾಯುತ್ತಿದ್ದ ಅಂತಹ ಒಂದು ಬದಲಾವಣೆಯತ್ತ ಸಂಕೇತ ನೀಡುತ್ತಿವೆ. ಗಣೇಶನ ಹೆಸರನ್ನು ತೆಗೆದುಕೊಳ್ಳುತ್ತಿದ್ದಂತೆ ಬುದ್ಧಿ, ಸೃಜನಶೀಲತೆ, ಯಶಸ್ಸು ಮತ್ತು ಹೊಸ ಆರಂಭದ ಶಕ್ತಿ ಜಾಗೃತಗೊಳ್ಳುತ್ತದೆ. ಮತ್ತು ಈ ದಿನ ಭಗವಾನ್ ಗಣೇಶನಿಗೆ ಸಮರ್ಪಿತವಾಗಿರುವಾಗ ನಿಮ್ಮ ರಾಶಿಯ ಜನರಿಗೆ ಈ ಸಮಯ ಇನ್ನಷ್ಟು ವಿಶೇಷವಾಗುತ್ತದೆ. ನಮ್ಮ ಪೂರ್ವಜರು ಹೇಳುತ್ತಿದ್ದರು, ಸ್ನೇಹಿತರೆ, ಯಾವುದೇ ಶುಭ ಸುದ್ದಿ ದೂರದಿಂದ ಬಂದರೆ ಜನರು ಅದನ್ನು ಪಾರಿವಾಳದ ಸಂದೇಶ ಎನ್ನುತ್ತಿದ್ದರು. ಸ್ನೇಹಿತರೆ, ಇದು ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಬದಲಾಯಿಸುತ್ತದೆ. ಆದರೆ ಶುಭ ಸುದ್ದಿ ನಿಮ್ಮ ಕೆಲಸದ ವಿಧಾನವನ್ನು ಬದಲಾಯಿಸುವುದರಿಂದ ಅದರ ಮಹತ್ವ ಕಡಿಮೆಯಾಗುವುದಿಲ್ಲ. ಇಂದಿನ ಆ ಸುದ್ದಿಯು ಯಾವುದೇ ಫೋನ್ ಕರೆ ಅಥವಾ ಯಾರದೇ ಸಂದೇಶ, ಭೇಟಿ, ಯಾವುದೇ ಅವಕಾಶ ಅಥವಾ ಯಾವುದೇ ಮಾಹಿತಿ ರೂಪದಲ್ಲಿ ಬರಬಹುದು. ಅದನ್ನು ನೀವು ಅನುಭವಿಸುವಿರಿ. ಭಗವಾನ್ ಗಣೇಶನು ಇಂದು ನಮಗಾಗಿ ಹೇಗೆ ಸಂತೋಷದ ಸುದ್ದಿ ನೀಡಲಿದ್ದಾನೆ ಎಂದು ನೀವು ಕಲ್ಪನೆ ಕೂಡ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಹಲವು ದಿನಗಳಿಂದ ನಡೆಯುತ್ತಿರುವ ಈ ಸಮರ್ಪಿತ ಕಾರ್ಯವು ಒಂದು ಹೊಸ ಉತ್ಸಾಹದ ಕಡೆಗೆ ನಿಮ್ಮನ್ನು ಆಕರ್ಷಿಸುತ್ತಿದೆ. ಭಗವಾನ್ ಗಣೇಶನು ನಿಮಗೆ ಈಗಾಗಲೇ ಈ ಸಂಕೇತವನ್ನು ನೀಡಿದ್ದಾನೆ. ಮುಂಚಿತವಾಗಿಯೇ ನಿಮಗೆ ಪರಿಶ್ರಮದ ಫಲವನ್ನು ನೀಡಿದ್ದಾನೆ. ಸ್ನೇಹಿತರೆ, ಬದಲಿಗಾಗಿ ನಿಮಗೆ ನಂಬಿಕೆ ಇರಬೇಕು ಮತ್ತು ನಿಮಗೆ ನೆನಪಿಸುವ ವಿಷಯವಾಗಿದೆ ಮತ್ತು ಅದನ್ನೇ ನಾವು ಇಂದು ನಿಮಗೆ ನೀಡಲಿದ್ದೇವೆ. ಸ್ನೇಹಿತರೆ, ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತಿರುವ ಪ್ರಶ್ನೆಗಳು, ನಿಮ್ಮ ಮನಸ್ಸಿನಲ್ಲಿ ಯಾವ ವಿಷಯಗಳಿಗಾಗಿ ತಳಮಳವಿದೆಯೋ ಸ್ನೇಹಿತರೆ, ಅದಕ್ಕಾಗಿ ನಿಮ್ಮ ಸುತ್ತಮುತ್ತ ಅಂತಹ ಪರಿಸ್ಥಿತಿಗಳು ನಿರ್ಮಾಣವಾಗಬಹುದು. ಅದು ನಿಮ್ಮ ಮುಂದೆ ಸಾಗಲು ಒಂದು ಶಕ್ತಿಯಾಗಲಿದೆ. ಅಷ್ಟೇ ಅಲ್ಲದೆ ಭಗವಂತ ನಿಮ್ಮ ಒಂದು ವಿಷಯದಲ್ಲಿ ಮಾತ್ರ ಬದಲಾವಣೆ ಮಾಡುವುದಿಲ್ಲ. ಭಗವಂತ ನಿಮಗೆ ಹಲವು ವಿಷಯಗಳಲ್ಲಿ ಬದಲಾವಣೆಗಳನ್ನು ನೀಡಬಹುದು. ಸ್ನೇಹಿತರೆ, ಯಾರಿಗೆ ಹಣವಿಲ್ಲವೋ, ಮನೆ ಇಲ್ಲವೋ, ವಾಹನವಿಲ್ಲವೋ, ಸ್ನೇಹಿತರೆ, ಯಾವ ವ್ಯಕ್ತಿಗೆ ಸಂತಾನವಿಲ್ಲವೋ, ಯಾವ ವ್ಯಕ್ತಿಯ ವಿವಾಹವಾಗುತ್ತಿಲ್ಲವೋ, ಈ ಎಲ್ಲ ವಿಷಯಗಳಲ್ಲಿ ಸ್ನೇಹಿತರೆ ಈಗ ನಿಮಗೆ ಲಾಭವಾಗಲಿದೆ. ಆದಾಗ್ಯೂ ನಿಮಗೆ ಕೆಲವು ಅಂತಹ ಪಾಲುದಾರರೊಂದಿಗೆ ಭೇಟಿಯಾಗಬಹುದು. ಅದು ನಿಮ್ಮ ಅದೃಷ್ಟವನ್ನು ಸ್ನೇಹಿತರೆ ಚಿನ್ನದಂತೆ ಹೊಳೆಯುವಂತೆ ಮಾಡುತ್ತದೆ. ಆದ್ದರಿಂದ ಈ ದಿನ ನಿಮ್ಮ ಮನಸ್ಸಿನಲ್ಲಿ ಶಕ್ತಿಯನ್ನು ಗುರುತಿಸುವ ನಂಬಿಕೆಯನ್ನು ಇಟ್ಟುಕೊಳ್ಳಿ. ಕೆಲವು ಜನರು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಬಯಸುತ್ತಾರೆ. ಯಾರಾದರೂ ಉದ್ಯೋಗ ಅಥವಾ ಉನ್ನತಿಯನ್ನು ಬಯಸುತ್ತಾರೆ. ಯಾರಾದರೂ ವ್ಯಾಪಾರದಲ್ಲಿ ಪ್ರಗತಿಯನ್ನು ಬಯಸಿದರೆ, ಇನ್ನು ಯಾರಾದರೂ ಶಿಕ್ಷಣದಲ್ಲಿ ಯಶಸ್ಸನ್ನು ಬಯಸುತ್ತಾರೆ. ಯಾರಾದರೂ ಕುಟುಂಬದಲ್ಲಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಬಯಸುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯ ಇಚ್ಛೆ ಬೇರೆ ಬೇರೆಯಾಗಿರುತ್ತದೆ. ಆದರೆ ಭಗವಾನ್ ಗಣೇಶನ ಕೃಪೆಯ ಮೂಲ ಅರ್ಥವೇನೆಂದರೆ ವ್ಯಕ್ತಿಗೆ ಅವರ ಕರ್ಮಗಳಿಗೆ ಅನುಗುಣವಾಗಿ ಮುಂದೆ ಸಾಗಲು ಒಂದು ಪ್ರೇರಣೆ ಸಿಗಲಿ. ಅದಕ್ಕಾಗಿಯೇ ಇಂದಿನ ದಿನ ಕೇವಲ ಕಾಯುವುದಕ್ಕಾಗಿ ಮಾತ್ರವಲ್ಲದೆ ತನ್ನ ಗುರಿಯತ್ತ ಹೆಜ್ಜೆ ಇಡುವುದಕ್ಕೂ ಆಗಿದೆ. ಕಲ್ಪನೆ ಮಾಡಿಕೊಳ್ಳಿ, ನೀವು ನಿಮ್ಮ ಸಾಮಾನ್ಯ ಕೆಲಸಗಳಲ್ಲಿ ನಿರತರಾಗಿರುವಾಗ ನಿಮಗೆ ಅಂತಹ ಮಾಹಿತಿ ಲಭ್ಯವಾಗುತ್ತದೆ. ಅದು ನಿಮ್ಮ ಮುಖದಲ್ಲಿ ನಗುವನ್ನು ತರಿಸುತ್ತದೆ. ಇದನ್ನೇ ಭಗವಂತನನ್ನು ಪ್ರಾರ್ಥಿಸಲು ಸ್ನೇಹಿತರೆ ಜನರು ಪಾರಿವಾಳದ ದ್ವಾರವನ್ನು ಮಾಡುತ್ತಾರೆ. ಅಂದರೆ ಸ್ನೇಹಿತರೆ, ನಿಮ್ಮ ಮನೆಯ ಮುಂದೆ ಒಂದು ಕಾಗದದ ಮೇಲಾದರೂ ಪಾರಿವಾಳದ ಚಿತ್ರವನ್ನು ಬಿಡಿಸಿ ತೂಗು ಹಾಕಿದರೆ ಒಂದು ವಾರದ ಒಳಗೆ ಭಗವಾನ್ ಗಣೇಶನು ನಿಮಗೆ ಯಾವುದಾದರೂ ಒಂದು ರೂಪದಲ್ಲಿ ಸ್ನೇಹಿತರೆ ನಿಮ್ಮ ಮನೆಗೆ ತುಂಬ ದೊಡ್ಡ ಶುಭ ಸುದ್ದಿಯನ್ನು ತರಬಹುದು. ಭಗವಾನ್ ಗಣೇಶನನ್ನು ವಿಘ್ನಹರ್ತ ಎಂದು ಕರೆಯಲಾಗುತ್ತದೆ. ಇದರ ಅರ್ಥವೇನೆಂದರೆ ಜೀವನದಲ್ಲಿ ಯಾವುದೇ ಸವಾಲುಗಳು ಬರುವುದಿಲ್ಲ ಎಂದಲ್ಲ, ಬದಲಾಗಿ ವ್ಯಕ್ತಿಗೆ ಸವಾಲುಗಳಿಂದ ಹೊರಬರಲು ಒಂದು ತಿಳುವಳಿಕೆ ಮತ್ತು ಶಕ್ತಿ ಪ್ರಾರ್ಥನೆಯಿಂದ ಲಭಿಸುತ್ತದೆ. ನಿಮ್ಮ ರಾಶಿಯವರಿಗೆ ಇದು ನಿಮ್ಮೊಳಗಿನ ಅಡಗಿರುವ ಸಾಮರ್ಥ್ಯವನ್ನು ಗುರುತಿಸುವ ಸುದ್ದಿಯಾಗಿದೆ. ಅದಕ್ಕಾಗಿಯೇ ಮೊದಲು ಕಠಿಣವೆನಿಸುತ್ತಿದ್ದ ಆ ಕೆಲಸ ಈಗ ಸಾಧ್ಯವಾಗುತ್ತಿದೆ. ಅದಕ್ಕಾಗಿಯೇ ಮುಂಚೆ ರಸ್ತೆ ಮುಚ್ಚಿತ್ತು. ಸ್ನೇಹಿತರೆ, ಈಗ ನಿಮಗೆ ದಾರಿ ಕಾಣಿಸುತ್ತದೆ. ಈ ದಿನ ಸ್ನೇಹಿತರೆ ವಿಶೇಷವಾಗಿ ಬುದ್ಧಿ ಮತ್ತು ವಿವೇಕಕ್ಕೆ
ಸಂಬಂಧಿಸಿದ್ದಾಗಿದೆ. ಅದಕ್ಕಾಗಿಯೇ ಈ ದಿನ ಯೋಚಿಸಿ ನಿರ್ಧಾರ ಕೈಗೊಂಡರೆ ಅದು ಭವಿಷ್ಯದಲ್ಲಿ ತುಂಬ ದೊಡ್ಡ ಲಾಭದಾಯಕವಾಗುತ್ತದೆ. ಅದಕ್ಕಾಗಿಯೇ ನಿಮ್ಮ ಮುಂದೆ ಯಾವುದೇ ಹೊಸ ಅವಕಾಶ ಬಂದರೆ ಅದನ್ನು ಗಮನವಿಟ್ಟು ಅರ್ಥ ಮಾಡಿಕೊಳ್ಳಿ, ನೆನಪಿನಲ್ಲಿಡಿ ಮತ್ತು ಮಾಹಿತಿ ಸಿಕ್ಕರೆ ಅದನ್ನು ಗಂಭೀರವಾಗಿ ನೋಡಿ. ಒಂದು ವೇಳೆ ವ್ಯಕ್ತಿಗೆ ಸಹಾಯದ ಹಸ್ತ ದೊರೆತರೆ ಅದರ ಮಹತ್ವವನ್ನು ಗುರುತಿಸಿ. ಹಲವು ಬಾರಿ ಜೀವನದ ಅತ್ಯಂತ ದೊಡ್ಡ ಸಂತೋಷದ ಸುದ್ದಿ ಯಾವುದೇ ದೊಡ್ಡ ಆಯೋಜನೆಯ ರೂಪದಲ್ಲಿ ಬರುವುದಿಲ್ಲ, ಬದಲಾಗಿ ಸಣ್ಣ ಸಣ್ಣ ರೂಪದಲ್ಲಿ ನಮ್ಮ ಸಮ್ಮುಖಕ್ಕೆ ಬರುತ್ತದೆ. ಸ್ನೇಹಿತರೆ, ಅದಕ್ಕಾಗಿಯೇ ಆತ್ಮವಿಶ್ವಾಸವನ್ನು ಗಟ್ಟಿಯಾಗಿ ಮಾಡಿಕೊಳ್ಳಿ ಮತ್ತು ನಿಮ್ಮ ಭಗವಂತನ ಕೃಪೆಯು ವ್ಯಕ್ತಿಗೆ ತನ್ನ ಪ್ರಯತ್ನಗಳನ್ನು ಬಲದೊಂದಿಗೆ ಮುಂದೆ ಕೊಂಡೊಯ್ಯಲು ನಂಬಿಕೆಯನ್ನು ನೀಡುತ್ತದೆ. ಒಂದು ವೇಳೆ ನಿಮ್ಮ ಯಾವುದೇ ಕನಸುಗಳನ್ನು ನಿಮ್ಮ ಮನಸ್ಸಿನಲ್ಲಿ ಸಹಯೋಗದೊಂದಿಗೆ ಇಟ್ಟುಕೊಳ್ಳಿ. ನಿಮ್ಮನ್ನು ನೀವು ಮತ್ತೊಮ್ಮೆ ನೆನಪಿಸಿಕೊಳ್ಳಿ. ಒಂದು ವೇಳೆ ನೀವು ನಿಮ್ಮ ಯಾವುದೇ ಗುರಿಯತ್ತ ಶ್ರಮಿಸುತ್ತಿದ್ದರೆ ಪರಿಶ್ರಮದ ಬಗ್ಗೆ ಹೆಮ್ಮೆ ಪಡಿ. ಒಂದು ವೇಳೆ ಪರಿಸ್ಥಿತಿಗಳು ನಿಮ್ಮ ಪರವಾಗಿವೆ ಎಂದು ನಿಮಗೆ ಅನಿಸುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಹೊಸ ಬೆಳಕು ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಳ್ಳೆಯದು. ಇಲ್ಲದಿದ್ದರೆ ನೆನಪಿನಲ್ಲಿಡಿ, ಪರಿಸ್ಥಿತಿಯು ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ನಿಮಗೆ ಪರಿಶ್ರಮದ ಫಲ ಖಂಡಿತವಾಗಿಯೂ ಸಿಗುತ್ತದೆ. ಇಂದಿನ ನಿಶ್ಚಿತ ಭವಿಷ್ಯವಾಣಿಯ ವಿಷಯವೇನೆಂದರೆ ನಿಮಗೆ ಯಶಸ್ಸಿನ ಫಲಿತಾಂಶ ಖಂಡಿತವಾಗಿಯೂ ಸಿಗಲಿದೆ. ಅದರೊಂದಿಗೆ ಸ್ನೇಹಿತರೆ, ಇಂದಿನ ದಿನ ಭಗವಾನ್ ಗಣೇಶನ ಕೃಪೆಯನ್ನು ಪಡೆಯಲು ಒಂದು ಸರಳ ಮತ್ತು ಪರಿಣಾಮಕಾರಿ ಉಪಾಯವೇನೆಂದರೆ ಸ್ನೇಹಿತರೆ, ಈ ದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಭಗವಂತನ ಮುಂದೆ ಒಂದು ದೀಪವನ್ನು ಹಚ್ಚಿ ಇದರ ನಂತರ ಅವರಿಗೆ ಹಸಿರು ದುರ್ವಾ ಹುಲ್ಲನ್ನು ಸಮರ್ಪಿಸಿ. ಓಂ ಗಣ ಗಣಪತಿಯೇ ನಮಃ ಮಂತ್ರವನ್ನು ಸ್ನೇಹಿತರೆ 21 ಬಾರಿ ಜಪಿಸಿ. ಇದರ ನಂತರ ಯಾವುದೇ ಪಕ್ಷಿಗೆ ಧಾನ್ಯವನ್ನು ಖಂಡಿತವಾಗಿಯೂ ಹಾಕಿ. ಒಂದು ವೇಳೆ ನಿಮ್ಮ ಸುತ್ತಮುತ್ತ ಪಾರಿವಾಳಗಳು ಬಂದರೆ ಅದಕ್ಕೆ ಗೋಧಿ ಅಥವಾ ಮಾರುಕಟ್ಟೆಯಿಂದ ತಂದ ಸಜ್ಜೆಯನ್ನು ಖಂಡಿತವಾಗಿಯೂ ತಿನ್ನಿಸಿ. ಇದು ಕೂಡ ನಮ್ಮ ಪವಾಡದ ಒಳ್ಳೆಯ ಅವಕಾಶಗಳನ್ನು ಶುಭ ಎಂದು ಪರಿಗಣಿಸಲಾಗುತ್ತದೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ಯಾರಾದರೂ ತಮ್ಮ ಜೀವನದಲ್ಲಿ ಒಳ್ಳೆಯ ಸುದ್ದಿಯನ್ನು ಖಂಡಿತವಾಗಿಯೂ ಪಡೆಯುತ್ತಾರೆ, ಕನಸು ನನಸಾಗುತ್ತದೆ. ಮತ್ತೊಂದು ಸಣ್ಣ ಉಪಾಯವೇನೆಂದರೆ ಸ್ನೇಹಿತರೆ, ಈ ದಿನ ಅಸಹಾಯಕ ವ್ಯಕ್ತಿಗೆ ಹಸಿರು ವಸ್ತುವನ್ನು, ಉದಾಹರಣೆಗೆ ಹಸಿರು ತರಕಾರಿಯನ್ನು ದಾನ ಮಾಡಬಹುದು ಮತ್ತು ಹಸಿರು ತರಕಾರಿಯನ್ನು ಗೋಮಾತೆಗೂ ತಿನ್ನಿಸಬಹುದು. ಅದಕ್ಕಾಗಿಯೇ ಭಗವಂತನಿಗೆ ಸಂಬಂಧಿಸಿದ ಪ್ರತಿಯೊಂದು ವಿಷಯಕ್ಕೂ ಮಹತ್ವ ನೀಡಿ, ಏಕೆಂದರೆ ನಿಮ್ಮ ಭಗವಂತನು ಎಲ್ಲ ವಿಷಯಗಳಲ್ಲೂ ವಿಜಯವನ್ನು ತಂದುಕೊಡುತ್ತಾನೆ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಭಗವಾನ್ ಗಣೇಶ್ ಎಂದು ಖಂಡಿತ ಬರೆಯಿರಿ. ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿಯ ಕೈಗಳಿಂದ ವಿಡಿಯೋವನ್ನು ಲೈಕ್ ಮಾಡಿ. ಒಂದು ದಿನ ಅಲ್ಲ, ಅದು ವಿಘ್ನಹರ್ತ ಗಣೇಶನ ಕೃಪೆಯ ಬಾಗಿಲು. ಕುಂಭ ರಾಶಿಯವರೇ, ಇವತ್ತು ಬರುವ ಸುದ್ದಿ ಫೋನ್ ಕರೆಯೋ ಮೆಸೇಜೋ ಅಲ್ಲ, ಅದು ನಿಮ್ಮ ಪರಿಶ್ರಮಕ್ಕೆ ದೇವರು ಕೊಡುವ ಉತ್ತರ. ದೀರ್ಘಕಾಲದಿಂದ ಕಾದಿದ್ದ ಬದಲಾವಣೆ ಈಗ ನಿಮ್ಮ ಬಾಗಿಲು ತಟ್ಟುತ್ತಿದೆ. ಹಣ, ಮನೆ, ಕೆಲಸ, ನೆಮ್ಮದಿ, ಯಾವುದೇ ಆಸೆ ಇರಲಿ, ಗಣಪತಿ ಈಗಾಗಲೇ ಅದಕ್ಕೆ ದಾರಿ ಮಾಡಿದ್ದಾನೆ. ನೆನಪಿಡಿ, ಶುಭ ಸುದ್ದಿ ದೊಡ್ಡ ಸದ್ದಿನಿಂದ ಬರಲ್ಲ, ಅದು ಪಾರಿವಾಳದ ರೆಕ್ಕೆಗಳಂತೆ ಮೌನವಾಗಿ ಬಂದು ನಿಮ್ಮ ಬದುಕನ್ನು ಬದಲಾಯಿಸುತ್ತದೆ. ಹಾಗಾಗಿ ಇವತ್ತು ಕಣ್ಣು ಕಿವಿ ತೆರೆದಿಡಿ, ಅವಕಾಶವನ್ನು ಗುರುತಿಸಿ ಹೆಜ್ಜೆ ಇಡಿ, ಏಕೆಂದರೆ ಬುದ್ಧಿ, ವಿವೇಕ ಮತ್ತು ಯಶಸ್ಸಿನ ದೇವರು ಇವತ್ತು ನಿಮ್ಮ ಪರ ಇದ್ದಾನೆ. ಓಂ ಗಂ ಗಣಪತಿಯೇ ನಮಃ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಮರೆಯದೆ ಖಂಡಿತ ಬರೆಯಿರಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.